ಮಳೆ ಹನಿ ಅಂತ ಹಂಗೆ ಕಣ್ಣಿಗೆ ಪಟ 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 ಹೊಡಿತಾ ಇದೆ. ಹಾ ಇಬ್ರು. ಹಾ ಕ್ಯಾಮ್ರಾ ಇದೆ. ಅಷ್ಟು ಜನ ಬುಕ್ ಮಾಡಿಲ್ವಾ? ಮಾಡಿಲ್ಲ ಅವ್ರು ಅದು. ಈ ಟೈಮಲ್ಲಿ ಫೋಟೋ ಬೇಕಾದ್ರೆ ಒಂದು 400 ಕಿಲೋಮೀಟ್ರು ನಾನ್ ಸ್ಟಾಪ್ ಗಾಡಿ ಹೊಡ್ಬಿಡ್ತೀನಿ. ಟ್ರೆಕ್ಕಿಂಗ್ ಆಗಲ್ಲ ಬಾ. ಇಲ್ಲಿಂದ ನೀವು ನೋಡಿದ್ರೆ ಕ್ಲೀನಾಗಿ ಬಂದ್ಬಿಟ್ಟು ನಿಮಗೆ ಫೇಸ್ ಬಂದ್ಬಿಟ್ಟು ಆಂಜನೇಯ ಫೇಸೇ ಕರೆಕ್ಟಾಗಿ ಕಾಣುತ್ತೆ. ಬಟ್ ಚೆನ್ನಾಗಿದೆ ಸೀರಿಯಸ್ಲಿ. ಮೇಲೆ ಬಂದಮೇಲೆ ಅಂದರೂ ಸಾಕತ್ ಎಕ್ಸ್ಪೀರಿಯನ್ಸ್. ನಂಗಂದ್ರೂ ಭಾಳ ಇಷ್ಟ ಆಯಿತು. ಮತ್ತು ಕೆಳಗೆ ಮತ್ತೆ ಬರಲ್ಲ ಅಂದೆ. ನಾವು ಅವಾಗಲೇ ಬಂದಿದ್ದು ಇಲ್ಲಿಂದಾನೆ. ನೋಡಿ ಇಬ್ಬರು ಜಗಳ ಆಡ್ತೀವಿ, ಎಲ್ಲಿ ಬಂದ್ವಿ ಎಲ್ಲಿ ಹೋದ್ವಿ ಅಂತ. ಮೋಟೋ ಅಲಿಕ್ಕಿಗೆ ಸ್ಪೀಕರ್ ಅಟ್ಯಾಚ್ ಮಾಡೀನಿ ಬ್ಯಾಗಿಗೆ. ಎಲ್ಲರೂ ದೂರ ಎಲ್ಲರೂ ಕಳೆದೋದು ಅಂದರೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡೋದು, ಎಲ್ಲಿದೆ ಅಂತ ಕೇಳಿಸ್ಬಿಡುತ್ತೆ. ಡೋಂಟ್ ವರಿ, ನಾನು ಕರ್ಕೊಂಡು ಹೋಗ್ತೀನಿ ಆಯ್ತಾ ನಿನ್ನ. ಒನ್ ಆ್ಯಂಡ್ ಓನ್ಲಿ ಪೇಸ್. ಗಾಡಿ ಸ್ಟಾರ್ಟ್ ಮಾಡ್ಬಿಡೋಣ. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನನಗನ್ಸಿದ್ದು ನ್ಯೂ ಇಯರಿಗಿದೆ ಫಸ್ಟ್ ವಿಡಿಯೋ ಅನ್ಸುತ್ತೆ ನಂದು. ಓಕೆ, ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಕೈವಾರ ಬೆಟ್ಟ ಅಂತ ಇದೆ. ಕೈವಾರ ಬೆಟ್ಟ, ಕೆಂಪೇಗೌಡ ಫೋರ್ಟ್. ಇಲ್ಲಿಂದ ಒಂದು 50-55 ಕಿಲೋಮೀಟ್ರ್ ತೋರಿಸ್ತದೆ. ಈಗ ಟೈಮ್ ಬಂದು ಬೆಳಗ್ಗೆ 4:15. ಸನ್ರೈಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಟ್ರಿಪ್ಪಿಗೆ ನಾನು ಮತ್ತು ಗಣೇಶ ಇಬ್ಬರೇ ಹೋಗ್ತಾ ಇರೋದು. ಆ್ಯಕ್ಚುಲಿ ಗಣೇಶನೇ ನೋಡಿದ್ದು, ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಅವನೇ. ಪ್ಲೇಸ್ ಹಿಂಗಿದೆ ಅಂತ ಸಡನ್ನಾಗಿ ಕರೆದ. ಇವತ್ತು ಬೇರೆ ರಜಾ ಇತ್ತು, ಸರಿ ಅಂತೇಳಿ ಹೊರಟ್ಬಿಟ್ಟೆ. ಇಲ್ಲಿ ನೋಡ್ರಿ ಗಾಡಿಗಳು ಎಷ್ಟಿದ್ದಾವೆ. ಅಬ್ಬಾ ಅಬ್ಬಾ ಅಬ್ಬಾ. ಇಲ್ಲಿದೆ ನಮ್ಮ ಗಣೇಶ. ಗಣೇಶ ಹಾಯ್ ಮಾಡ. ಬಾ ಬಾ. ಈಗ ಟೈಮ್ ಎಷ್ಟು ಅಂದರೆ 4:45. ಅಲ್ಲಿಗೆ ಹೋಗಕ್ಕೆ 1 ಗಂಟೆ ಬೇಕು. ನನಗೆ ಅನ್ಸಿದ್ದು ಒಂದು 5:45 ಹೋಗ್ತೀವಿ ಅನಿಸುತ್ತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಆ್ಯಕ್ಚುಲಿ ಮ್ಯಾಟ್ರ್ ಏನಂದರೆ ಇಲ್ಲಿ ನೈಟು ಮಳೆ ಬಂದಿದೆ ಗುರು, ಸಡನ್ನಾಗಿ. ಅಯ್ಯೋ, ಸೊ ನನಗನ್ಸಿದ್ದು ಫಾಗ್ ಇರಲ್ಲ. ಅದೇನು ಕಂಪ್ಲೀಟಾಗಿ ಒಂದು ಫಾಗ್ ಬರುತ್ತಲ್ಲ, ಆ ಫಾಗ್ ಇರಲ್ಲ ಅನಿಸುತ್ತೆ. ನೋಡೋಣ. ಇದು ಯಾವುದಪ್ಪ ಇದು, ಮಳೆಗಾಲನೋ ಚಳಿಗಾಲನೋ ಒಂದು ಗೊತ್ತಾಗ್ತಾ ಇಲ್ಲ. ಅವನ ಅಜ್ಜಿ ಸ್ವಲ್ಪ ದೂರಕ್ಕೆ ಮಳೆ ಹೊಡಿತಾ ಇದೆ, ಸ್ವಲ್ಪ ದೂರಕ್ಕೆ ಮಂಜು ಬರ್ತಾ ಇದೆ. ಮಳೆ ಹನಿ ಅಂತ ಹಂಗೆ ಕಣ್ಣಿಗೆ ಪಟ 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 ಹೊಡಿತಾ ಇದೆ. ನೋಡ್ರಿ, ಇಲ್ಲಿ ಮಳೆ ಇಲ್ಲ. ಅಷ್ಟು ದೂರಕ್ಕೆ ಸರಿ ಮಳೆ ಇಲ್ಲ ಬರ್ತಿದೆ ಮತ್ತೆ. ಆಮೇಲೆ ಈ ರೋಡಲ್ಲಿ ಎಲ್ಲಿ ಹಂಪ್ ಹಾಕವನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲಿ ನೋಡ್ರಿ ಸಡನ್ನಾಗಿ ಹಂಪು. ಹವಾ, ಗಣೇಶ ಚಿರ್ತಾ ಇದೆ ಅಂತಲ್ಲೋ. ಅರ್ಧ ಕಿಲೋಮೀಟ್ರಾ? ಓ, ನಿಂತವ್ರಲ್ಲ ಇಲ್ಲೇ ಎಲ್ಲ ಹುಡುಗರು. ಎಲ್ಲಿದ್ದ ನಮ್ಮ ಗಣೇಶ? ಓ, ಅಲ್ಲಿ ಒಳಗಿದ್ದಾನೆ. ಹಾ ಇಬ್ರು. ಹಾ ಕ್ಯಾಮ್ರಾ ಇದೆ. ಸಾಫ್ಟ್ ಕಾಪಿ ಅಲ್ಲ? ಸೈನ್ ಬೋರ್ಡ್ ಕಾಣುತ್ತೆ, ಗಂಗೋತ್ರಿ ಮಾರ್ಗ್ ಅಂತ. ಅಲ್ಲಿಂದ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಗಂಗೋತ್ರಿ ಮಾರ್ಗ್ ರಾಬಿಟ್ ಕೇಜ್ ಇದೆ. ರಾಬಿಟ್ ಕೇಜ್ ಸ್ವಲ್ಪ ಹಿಂದೆ ಕಾಣುತ್ತೆ ಗಂಗೋತ್ರಿ ಮಾರ್ಗ್. ನಂಬರ್ ತಗೊಳ್ಳಿ, ಏನೋ ಕನ್ಫ್ಯೂಸ್ ಇದ್ರೆ ಕಾಲ್ ಮಾಡಿ. ನಂಬರ್ ತಗೋ. ರವಿ, ಓಕೆ 9141 ಸಂತೋಷ್. ಕನ್ಫ್ಯೂಸ್ ಇದೆ ಕಾಲ್ ಮಾಡಿ. ಓಕೆ, ಬರ್ತದೆ ಸ್ವಲ್ಪ ಹುಷಾರಲ್ಲ. ಹಾಂ ಓಕೆ. ಅದು 2.5 ಕಿಲೋಮೀಟರ್ಸ್ ಬರುತ್ತೆ. ಬಟ್ ನಿಮ್ಮ ಟ್ರಯಲ್ ಸ್ಟಾರ್ಟ್ ಆಗುತ್ತೆ 300 ಮೀಟರ್ಸ್. ಥ್ಯಾಂಕ್ಸ್. ಅಷ್ಟು ಜನ ಬುಕ್ ಮಾಡಿಲ್ವಾ? ಮಾಡಿಲ್ಲ ಅವ್ರು ಅದು. ಅವ್ರು ಬುಕ್ ಮಾಡಿಲ್ವಾ? ಆಗಿಲ್ವಾ? ಇಲ್ಲ ಇಲ್ಲ, ಯಾರು ಇಲ್ಲ. ಅಂದ್ರೆ ಇಲ್ಲಿ ಬಂದು ಬುಕ್ ಮಾಡ್ಕೋಬೋದಾ? ಇಲ್ಲ, ಇದು 2 days ಮುಂಚೆ ಕ್ಲೋಸ್ ಆಗುತ್ತಲ್ಲ. ಓ ಓಕೆ ಓಕೆ ಓಕೆ. ಅಂದ್ರೆ ಈಗ ಬಂದ್ರೆ ರಿಟರ್ನ್ ಹೋಗ್ಲೇಬೇಕು. ಬ್ರೋ, ನಿಮ್ದು ಐಡಿ ಪ್ರೂಫ್ಸು ಸರ್, ನೀವು ಹೋಗಿ 30 ಮನೆಗಿಂತ ಸ್ಟಾರ್ಟ್ ಆಗಿ. ಹಾಂ ಓಕೆ. ಹ್ಞೂ ಕಣ, ಸುಮ್ಮನೆ ದೂರ ಬಂದೆ, ಬರ್ತಾನೆ ಇದ್ದೀವಿ. ಹಿಂದೆ ನೋಡಿ ಹೆಂಗೆ ಕಾಣ್ತೈತೆ. ಹಬ್ಬ ಸ್ಟಾರ್ಟ್ ಇಲ್ಲಿಂದ. ಅಯ್ಯೋ,
ದಾರಿ ಹೆಂಗೈತೆ ನೋಡು. ಈ ಟೈಮಲ್ಲಿ ಫೋಟೋ, ಓ ವಿಡಿಯೋ. ಬೇಕಾದ್ರೆ ಒಂದು 400 ಕಿಲೋಮೀಟ್ರು ನಾನ್ ಸ್ಟಾಪ್ ಗಾಡಿ ಹೊಡ್ಬಿಡ್ತೀನಿ, ಟ್ರೆಕ್ಕಿಂಗ್ ಆಗಲ್ಲಪ್ಪ. ಅದನ್ನು ನಾರಾಯಣ ಫೈಲೇ ಹೊಡ್ಬಿಡ್ತೀನಿ ಬೇಕಾದ್ರೆ, ಟ್ರೆಕ್ಕಿಂಗ್ ಮಾತ್ರ ಸೀರಿಯಸ್ಲಿ ಆಗಲ್ಲ. ಅವ್ನು ಹೇಳಿದ 2 ಕಿಲೋಮೀಟ್ರ್ಗಳಲ್ಲಿ ಅದಾದ್ರೆ 5-6 ಕಿಲೋಮೀಟ್ರ್ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಅದೇ ಹೇಳಲಿಲ್ಲ ಎಲ್ಲೈತೋ ಇನ್ನು. ಹಾಂ ಮೋಸ್ಟ್ಲಿ ಹೆಲ್ಮೆಟ್ ಹಾಕ್ತಿರೋದಕ್ಕೆ ಸ್ವಲ್ಪ ಸುಸ್ತಾಗ್ತದೆ ಅನಿಸುತ್ತೆ, ಗಾಳಿ ಆಡೋದಲ್ಲ. ಹಿಂಗ ಹಾಂ ಸ್ಟಾರ್ಟ್ ಆಯ್ತು. ಕ್ಯಾಮ್ರಾನು ಹೋಯ್ತಾ ಬುಕ್ಕಿತ್ತಾ ಬುಕ್ಕಿದ್ದೆ. ನಾವೇ ಕರಡಿಯಾಗಿ ಬಾ. ಕರಡಿನಾ ಇಲ್ಲ ಬರ. ಒಂದಿದೆ ಇದೆಯಾ? ಹಾಂ ಫೋಟೋ ಬ್ಲಾಗಿಂಗ್ ಅಲ್ಲಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಈ ಕಡೆ ಕೆಳಗೆ ಎಳೆದು ಹಿಂಗೆ ಬಂದು ಇದು ಈ ಕಡೆ ಎಂಡು, ಇದೇ ಲಾಸ್ಟು. ಇಲ್ಲಿಂದ ಮತ್ತೆ ಯಾವುದೂ ಇಲ್ಲ. ಆ್ಯಕ್ಚುಲಿ ಇಲ್ಲಿ ನಾನು ನೋಟಿಸ್ ಮಾಡಿದ್ದೇನೆಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಇದೊಂದು ಕಂಪ್ಲೀಟ್ ಒಂಥರ ಆಂಜನೇಯ ಮುಖನೇ ಇದೆ ಇದು ಶೇಪ್ ಇದು. ಸೊ ನಾನು ಅಬ್ಸರ್ವ್ ಮಾಡಲಿಲ್ಲ, ನಮ್ಮ ಗಣೇಶನ ಅಬ್ಸರ್ವ್ ಮಾಡ್ದೆ, ಆಮೇಲೆ ನನಗೆ ಕಾಣಿಸ್ತು ಕ್ಲೀನಾಗಿ. ನೀವು ಈ ಲೊಕೇಶನಿಂದ ನೋಡಿದ್ರೆ, ಅಂದರೆ ಈ ಲೊಕೇಶನ್ ಅಂದರೆ ಸೊ ಎಕ್ಸಾಕ್ಟು ಈ ಲೊಕೇಶನ್ ನಾನು ನಿಂತಿದ್ದೀನಲ್ವಾ, ಸೊ ಅಲ್ಲಿಂದ ಫೈನಲ್ ಲೊಕೇಶನ್ ಇಲ್ಲಿಂದ ನೀವು ನೋಡಿದ್ರೆ ಕ್ಲೀನಾಗಿ ಬಂದ್ಬಿಟ್ಟು ನಿಮಗೆ ಫೇಸ್ ಬಂದ್ಬಿಟ್ಟು ಆಂಜನೇಯ ಫೇಸೇ ಕರೆಕ್ಟಾಗಿ ಕಾಣುತ್ತೆ. ನನಗೂ ಶಾಕ್ ಆಯಿತು ಆ್ಯಕ್ಚುಲಿ ಇದು. ಸೊ ಚೆನ್ನಾಗಿದೆ, ಇಲ್ಲಿ ಲೈವಾಗಿ ನೀವು ನೋಡೋಕ್ಕೆ ಭಾಳ ಚೆನ್ನಾಗಿದೆ. ಇಲ್ಲಿ ಬಂದರೆ ನೀವು ಇದನ್ನು ಮಿಸ್ ಮಾಡಿಬಿಡ್ರಿ. ಸೊ ಫೈನಲಿ ಮುಗೀತಲ್ಲಿಗೆ ಟ್ರೆಕ್ಕಿಂಗು ಎಲ್ಲ ಮುಗಿಸ್ಕೊಂಬಂದು ಫೈನಲ್ ಲೊಕೇಶನ್ ಎಲ್ಲ ಕೂತು ಎಲ್ಲ ಮುಗೀತು. ರಿಟರ್ನ್ ಮತ್ತೆ ಹಂಗೆ ಹೋಗ್ಬಿಟ್ಟು ಗಾಡಿ ತೊಗೊಂಡು ಮನೆಗೆ ಹೋಗೋದಷ್ಟೇ, ಅದನ್ನು ಬಿಟ್ಟು ಇನ್ನೇನಿಲ್ಲ. ಗಣೇಶ ಹೆಂಗಿತ್ತಪ್ಪ? ಹಾಂ ಹೇಳು. ಬೆಳಗ್ಗೆ 3:30 ಆಯಿತು. ಬಂದಾಗ ಒಂದು ಸ್ವಲ್ಪ ಬೇಜಾರಾಯಿತು, ಫುಲ್ ಫಾಗ್ ನೋಡಿ, ಬೆಳಗ್ಗೆ ಮಳೆ ಫುಲ್ಲು ನಾವು ಬರ್ಬೇಕಾದ್ರೆ ಏನಾಯಿತು, ಕಂಪ್ಲೀಟ್ ಮಳೆ. ನಾನು ನಿಮಗೆ ಮೋಟೋ ವ್ಲಾಗಲ್ಲಿ ಹೇಳಿದ್ದೆ, ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಮಳೆ ಇತ್ತು. ಅಂದರೆ ಜೋರು ಮಳೆ ಅಲ್ಲ, ಸಣ್ಣಕ್ಕೆ ಮಳೆ ಬರ್ತಿತ್ತು, ಒಂಥರ ಇಬ್ನಿ ಥರ. ಬಟ್ ಕೆಲವೊಂದು ಟೈಮ್ ಮಾತ್ರ ಭಾಳ ಕಣ್ಣಿಗೆ ಚುಸ್ತಾ ಇತ್ತದು. ಆಮೇಲೆ ಓಕೆ ಆಯಿತು, ಹಿಂಗೆ ಹತ್ಕೊಂಡ್ಬಂದ್ವಿ. ಇಲ್ಲೂ ಸ್ವಲ್ಪ ಬಂದಂಗಿತ್ತು, ಆಮೇಲೆ ಏನು ಮಳೆ ಬರಲಿಲ್ಲ. ಬಟ್ ಹತ್ಕೊಂಬರಕ್ಕೆ ಮಾತ್ರ ಸೀರಿಯಸ್ಲಿ ನನಗಂತೂ ಬಿದ್ದೋಯ್ತು. ನೀವು ಯಾರು ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇದ್ದು ಬರೋರಿದ್ರೆ ಓಕೆ, ಇಲ್ಲ ಅಂದರೆ ಈ ಥರ ಕರ್ಕೊಂಬರ್ತಾರಲ್ಲ ಇವ್ರ ಜೊತೆಗೆ ಅಳ್ಕೊಂಬರ್ಬೇಕು ಮೇಲೆ ಅಷ್ಟೇ. ಬಟ್ ಚೆನ್ನಾಗಿತ್ತು ಸೀರಿಯಸ್ಲಿ. ಮೇಲೆ ಬಂದಮೇಲೆ ಅಂದರೂ ಸಾಕತ್ ಎಕ್ಸ್ಪೀರಿಯೆನ್ಸ್, ನಂಗಂತೂ ಭಾಳ ಇಷ್ಟ ಆಯಿತು. ಮತ್ತು ಕೆಳಗೆ ಮತ್ತೆ ಬರಲ್ಲ ಅಂದೆ. ಮೇಲೆ ಬಂದಮೇಲೆ ಚೆನ್ನಾಗೈತೆ, ಕೆಳ ಬರ್ಬೇಕಾದ್ರೆ ಯಾವಾಗ ಹತ್ತಾನೆ ಅಂತ ಅಪ್ಪ ಸೀರಿಯಸ್ಲಿ ಆಗಲ್ಲ.
ಬಟ್ ಮೇಲ್ ಬಂದ ಆ ಥರ ಏನಿಲ್ಲ, ಇರೋದು ಒಂದು 3 ಕಿಲೋಮೀಟರ್ ಇದೆ ಅಷ್ಟೇ, 3 ಕಿಲೋಮೀಟರ್ ಇದೆ. ಬಟ್ ಏನಂದ್ರೆ ನಾನು ಹೇಳೋದು ನಿಮಗೆ ಟ್ರಕ್ಕಿಂಗೇ ಇಷ್ಟ ಇಲ್ಲ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದನ್ನ ಬಿಟ್ಟು ಅಂತೂ ಮೇಲ್ ಬಂದರೆ ನಿಮಗೆ ಒಳ್ಳೆ ವ್ಯೂ. ಬಟ್ ಆದರೆ ಏನಂದರೆ ನೆನ್ನೆ ಎಲ್ಲ ಮಳೆ ಇದ್ದಿದ್ದಕ್ಕೆ ಇವತ್ತೇನಾಯಿತು ಅಂದರೆ ಸ್ವಲ್ಪ ಫಾಗ್ ಥರ ಬಂದ್ಬಿಟ್ಟು ಸೂರ್ಯನೇ ಒಂದು 10:30 11 ಗಂಟೆಗೆ ಬಂದಿದ್ದಲ್ವಾ, 11 ಗಂಟೆಗೇನೋ ಬಂದಿದ್ದು, 11:30. ಸೊ ಈಗಲೂ ನೋಡ್ರಿ ಒಂಥರ ಎಳೆ ಬಿಸಿಲು ಬಂದಂಗೆ ಬರ್ತಾ ಇದೆ. ಸೊ ಇವತ್ತು ನಮಗೆ ಆ ವ್ಯೂ ಮಿಸ್ ಆಯಿತು, ಅಂದರೆ ಕಂಪ್ಲೀಟ್ ಸನ್ರೈಸ್ ಬಂದು ವ್ಯೂ ಇರುತ್ತಲ್ಲ ಅದು ಮಿಸ್ ಆಯಿತು. ಬಟ್ ಅದನ್ನ ಬಿಟ್ಟು ಬೇರೆದೆಲ್ಲ ಭಾಳ ಚೆನ್ನಾಗಿ ಸೀರಿಯಸ್ಲಿ ವರ್ತ್ ಅನ್ನಿಸ್ಬಿಡ್ತು ಮಾತ್ರ. ನೀವೆಲ್ಲ ಬರೋರಿದ್ರೆ ಪ್ಲ್ಯಾನ್ ಮಾಡ್ಕೊಂಡು ಬರ್ರಿ. ಬಟ್ ಏನಂದರೆ ಬುಕ್ ಮಾಡ್ಕೊಂಬರ್ರಿ. ನಮ್ಮ ಗಣೇಶನೇ ಇದಕ್ಕೆ ಬುಕ್ ಮಾಡಿದ್ದು, ಅವನೇ ರೀಲ್ಸ್ ಯಾವುದೋ ಒಂದು ನೋಡ್ಬಿಟ್ಟು ಅದ್ರಲ್ಲಿ ಬುಕ್ ಮಾಡ್ದ. ಸೊ ಕ್ಲೀನಾಗಿ ಬುಕ್ ಮಾಡಿಬಿಟ್ಟು ಅವ್ರದ್ದೇ ವೆಬ್ಸೈಟ್ ಇದೆ, 300 ಪರ್ ಹೆಡ್ 300 ರೂಪಾಯಿ ಅಲ್ಲ, 2 days ಅಡ್ವಾನ್ಸಾಗಿ ಮಾಡಬೇಕು. 2 days ಅಡ್ವಾನ್ಸಾಗಿ ಮಾಡ್ಬೇಕಂತೆ. ನೀವು ಇಲ್ಲಿ ಬಂದ್ಬಿಟ್ಟು ನಾವು ಮೇಲೆ ಬರ್ತೀವಿ ಅಂದರೆ ಬಿಡಲ್ಲ ಅವರು ಸೀರಿಯಸ್ಲಿ, ಮತ್ತೆ ರಿಟರ್ನ್ ಓಡಿಸ್ತಾರೆ. ಅದಕ್ಕೆ 2 days ಬಿಫೋರ್ ಬಂದ್ಬಿಟ್ಟು ನೀವು ಬುಕ್ ಮಾಡಿರಿ. ಬುಕ್ ಮಾಡ್ಕೊಂಡು ಇಲ್ಲಿ ಬಂದು ತೋರಿಸಿದ್ರಿ ಅಂದರೆ ಆಮೇಲೆ ಆಧಾರ್ ಕಾರ್ಡ್ ಏನೋ ಕೇಳ್ತಾರೆ, ಬಂದ್ಬಿಟ್ಟು ಸಾಫ್ಟ್ ಕಾಪಿಯನ್ನು ತೋರಿಸ್ಬೇಕು ನೀವು. ಸಾಫ್ಟ್ ಕಾಪಿ ತೋರಿಸಿದ್ಮೇಲೆ ನೆಕ್ಸ್ಟ್ ಮೇಲೆ ಹೋಗಿಬಿಡ್ತಾರೆ. ಏನಂದರೆ ಒಂದು 5 ಖಾಲಿ ಎಕ್ಸಾಕ್ಟ್ ಲೊಕೇಶನ್ ಅಲ್ಲ ಗಣೇಶ, ಒಂದು 5 ಖಾಲಿ ಎಕ್ಸಾಕ್ಟ್ ಲೊಕೇಶನಲ್ಲಿ ಇದ್ದರೆ ನಿಮ್ಮ ಪುಣ್ಯ ಚೆನ್ನಾಗಿದ್ದರೆ ನಿಮಗೆ ಸನ್ರೈಸ್ ಸಮೇತ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮಳೆ ಈ ಥರ ಹಿಂಗೆ ಬಂತು ಅಂದರೆ ಸ್ವಲ್ಪ ಒಂದು ಲೆವೆಲ್ಲಿ ವ್ಯೂ ಸಖತ್ತಾಗಿರುತ್ತೆ, ಅದು ನೋಡ್ಕೊಂಡು ಹೋಗ್ಬೋದು. ಬಟ್ ನಾನು ಹೇಳೋದೇನೆಂದರೆ ಇನ್ನೊಂದು, ನೀವು ಇಲ್ಲಿ ಬಂದರೆ ಇದನ್ನು ತೋರಿಸಿದ್ನಲ್ಲ ಆಂಜನೇಯ ಮೂರ್ತಿ ಥರ ಇದೆ ಅಂತ, ಅದನ್ನ ಇಲ್ಲಿ ಬಂದು ನೋಡಿರಿ, ಭಾಳ ಚೆನ್ನಾಗಿದೆ. ಲೈವಲ್ಲಿ ನೋಡೋಕ್ಕೂ ವಿಡಿಯೋದಲ್ಲಿ ನೋಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಆ ಕ್ರೆಡಿಟ್ ಬಂದ್ಬಿಟ್ಟು ನಮ್ಮ ಗಣೇಶಂಗೆ ಹೋಗುತ್ತೆ. ಚೆನ್ನಾಗಿ ಕಂಡಿಡ್ದು ಅದು ನಾನು ನೋಡಲಿಲ್ಲ. ಓಕೆ, ಡಿಹೈಡ್ರೇಷನಿಗೆ ಬಾಟಲ್ಲು, ವಾಟರ್ ಬಾಟಲ್, ವಾಟರ್ ಬಾಟಲು ಮತ್ತು ಇನ್ನೂ ಏನಾರ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ತಂದಿದ್ದ ನಮ್ಮ ಗಣೇಶ. ಸೊ ಅದೆಲ್ಲ ತೊಗೊಂಬರ್ರಿ. ಬಟ್ ಏನಂದರೆ ಪ್ಲಾಸ್ಟಿಕ್ಸು ಅವೆಲ್ಲ ಏನು ಬಿಸಾಕಿ ಹೋಗ್ಬೇಡ್ರಿ ಅಷ್ಟೇ. ಹತ್ರ ಯಾವುದು ಅಂಗಡಿ ಇಲ್ಲ, ಅಂಗಡಿನೂ ಯಾವುದೂ ಇಲ್ಲ ಇಲ್ಲಿ. ಸೊ ನೀವೇ ಮನೆಯಿಂದ ತೊಗೊಂಬರ್ರಿ, ನೀರು ಸಿಗಲ್ಲ, ನೀವೇ ತೊಗೊಂಬರ್ರಿ. ತೊಗೊಂಬಂದು ಕ್ಲೀನಾಗೆಲ್ಲ ತಿನ್ಕೊಂಡು ಎಲ್ಲ ನಿಮ್ಮದು ಪ್ಲಾಸ್ಟಿಕ್ ಎಲ್ಲ ಇದ್ದರೆ ತೊಗೊಂಡು ಬ್ಯಾಗಲ್ಲಿ ಹಾಕೊಂಡು ಹೋಗ್ರಿ ಅಷ್ಟೇ. ಮತ್ತೆ ಇನ್ನೇನಿಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಚೆನ್ನಾಗಿತ್ತಲ್ಲ. ಶುರು ಮಾಡಿದ್ವಿ ಈಗ ವಾಪಸ್ ಇಳಿಯೋಕ್ಕೆ. ನೋಡೋಣ ಎಷ್ಟೊತ್ತು ತೊಗೊತೀವಿ. ಹತ್ತಕ್ಕೆ ಏನಿಲ್ಲ ಅಂದರೂ 1.5 ಗಂಟೆ ತೊಗೊಂಡಿದ್ವಿ. ನೋಡೋಣ ಎಷ್ಟೊತ್ತು ತೊಗೊಂತೀವಿ ಇಳಿಯೋಕ್ಕೆ ಅಂತ. ತುಂಬ ಏನು ಎಕ್ಸ್ಟ್ರೀಮ್ ಇಲ್ಲ, ಮಾಡ್ರೇಟ್ ಅನ್ನೋಕ್ಕಿಂತ ನನಗೆ ಹೊಲ್ಸ್ಕೊಂಡು ಇಟ್ ಈಸ್ ಈಸಿ. ಪವನಿಗೆ ಹೊಲ್ಸ್ಕೊಂಡ್ರೆ ಇಟ್ ಈಸ್ ಡಿಫಿಕಲ್ಟ್. ನಾವೇ ಲಾಸ್ಟ್ ಎಕ್ಸಿಟ್ ಆಗ್ತಿರೋದು ಈಗ ಕೈವಾರ ಬೆಟ್ಟದಿಂದ. ಎಲ್ಲ ಆವಾಗಲೇ ಟೈಮ್ ಎಷ್ಟೀಗ, ಟೈಮ್ ಬಂದು 11:15 ಆಗಿದೆ. ಒಂದು ನರಪಿಳ್ಳೆ ಇಲ್ಲ, ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ ಇಲ್ಲಿ. ಪವನ್, ದಿಸ್ ಈಸ್ ಅ ವೇ. ಹಾಂ ನೋಡಿ, ದಾರಿನೇ ಮರ್ತ್ಬಿಟ್ಟಿಯಾನೆ. ಕಷ್ಟ ಎಲ್ಲರಿಗೂ ದಾರಿ ತೋರಿಸ್ಕೊಂಡು ಹೋಗುತ್ತೆ. ಹಿಂಗೆ ಹಾಂ ಮತ್ತೆ ಈ ಕಡೆ ಹೋಗ್ಬೇಕು, ಎಕ್ಸಿಟ್ ಹಂಗೆ. ಮತ್ತೆ ಬಾ, ಇನ್ನೇನು ಇಲ್ಲೇ ಹತ್ರ ಇಲ್ಲ ಕಣ, ಇದೆ ಹತ್ರ. ಏಯ್, ನಾವು ಅವಾಗಲೇ ಬಂದಿದ್ದು ಇಲ್ಲಿಂದಾನೆ. ನೋಡಿ, ಇಬ್ಬರು ಜಗಳ ಆಡ್ತೀವಿ, ಎಲ್ಲಿ ಬಂದ್ವಿ ಎಲ್ಲಿ ಹೋದ್ವಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಮೋಟೋ ಆಲಿಕಿಗೆ ಸ್ಪೀಕರ್ ಅಟ್ಯಾಚ್ ಮಾಡಿನ ಬ್ಯಾಗಿಗೆ. ಎಲ್ಲರೂ ದೂರ ಎಲ್ಲರೂ ಕಳೆದೋದು ಅಂದರೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡೋದು, ಎಲ್ಲಿದೆ ಅಂತ ಕೇಳಿಸ್ಬಿಡುತ್ತೆ. ಓಯ್ ನೋಡಿ, ತಿರುಗಿ ನೋಡ್ತಾನೆ. ಓಹೋ ನೋಡಿ, ಈಗ ಕಳೆದೋಗಲ್ಲ. ಎಲ್ಲರೂ ಸ್ವಲ್ಪ ದೂರ ಹೋದ ತಕ್ಷಣ ವಾಲ್ಯೂಮ್ ಕೊಟ್ಬಿಡೋದು, ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿತ್ತು ಟ್ರಕ್. ಫುಲ್ ಹಿಂಗೆ ಎಂಜಾಯ್ ಮಾಡ್ಕೊಂಡು ಅಡ್ಡಾಡ್ಕೊಂಡು ನೋಡಿ, ಇಟ್ಸ್ ನೈಸ್. ಇಲ್ಲ ಆ ಕಡೆ ಅಲ್ಲಿ ದೇವಸ್ಥಾನ ಅಲ್ಲಿ ಹಿಂದೆ. ನಡಿ ಹೋಗೋಣ, ಹಂಗೆ ಹೋಗೋಣ, ನನಗೂ ನೋಡ್ದಂಗೆ ಆಗುತ್ತೆ. ಲಿಟ್ರಲಿ ದಿಸ್ ಈಸ್ ದ ಪಾತ್ ವಿ ಕೇಮ್. ದಿಸ್ ಇಸ್ ದ ರೈಟ್ ಪಾತ್. ನಾವು ಯು ಆರ್ ಶೋಯಿಂಗ್ ಮೀ ದ ರಾಂಗ್ ಪಾತ್. ದಾರಿ ತಪ್ಪಿಸ್ತಾ ಇದ್ದೆ ನಾನು. ದಾರಿ ಕರೆಕ್ಟಾಗಿ ದಾರಿ ಹೇಳಿದರೆ ಇಲ್ಲ ಇದು ತಪ್ಪು ಸರಿ. ನೋಡಿ, ಯಾರೋ ಬಾಳೆಹಣ್ಣು ಬಿಟ್ಟೋಗ್ಯಾರ. ಇರಲಿ ಬಿಡಿ ಪಾಪ. ನೋಡಿ, ಕವರ್ ಬಿಟ್ಟೋಗ್ಯಾರ. ಬ್ಲಡಿ ಫೂಲ್ಸ್ ಎಲ್ಲ ಕವರ್ ಎಲ್ಲ ಬಿಟ್ಟೋಗ್ಯಾರ. ಬಾಳೆಹಣ್ಣು ಬಿಟ್ಟೋಗಿದ್ರು ಪರವಾಗಿಲ್ಲ. ತಂದಿದ್ವಿ ನಾವು ಎಲ್ಲ ಫ್ರೂಟ್ಸ್ ಎಲ್ಲ ತಂದಿದ್ವಿ, ಬಟ್ ಹಂಗೆಲ್ಲ ಮಾಡಲಿಲ್ಲ. ನೋಡಪ್ಪ, ಎಲ್ಲದಪ್ಪ ಮರ ನೋಡಿ, ಆ ಮರದ ಹತ್ರ ನಾನು ಬಂದಿದ್ದು. ಇವನ್ನೆಲ್ಲ ಬೇರೆ ಕಡೆಯಿಂದ ನಾನು ಕರ್ಕೊಂಡು ಹೋಗ್ತೀನಿ. ಈಗ ಅದೆಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ನನಗೆ
ನನಗೆ ದಾರಿ ಅಚ್ಚು ಒಯ್ದಿರುತ್ತೆ ನನ್ನ ತಲೆಯಲ್ಲಿ ಒಂದ್ಸತಿ ಬಂದರೆ. ನಕ್ಷೆ ನಾನೇ ಒಂದು ನಕ್ಷೆ ರೆಡಿ ಮಾಡ್ತೀನಿ ಬೇಕಾದ್ರೆ ಕನ್ಸಲ್ಲಿ ಕೂಡ. ಎನ್ನೆ ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ. ಅದಕ್ಕೆ ಚೆನ್ನಾಗಿಲ್ಲ ಅನ್ನ. ನಾನು ನೋಡಿ ದಾರಿ ತಪ್ಪಿಸಿ, ನೀನು ದಾರಿ ತಪ್ಪಿಸಿದೆ ನನಗೆ. ಬಟ್ ಸ್ಟಿಲ್ ಬಂದ್ವಿ ದಾರಿಗೆ, ಹಂಗೇನಿಲ್ಲ. ಎಲ್ಲೆಲ್ಲಿಂದನೋ ಬಂದ್ವಿ, ಬಟ್ ಸ್ಟಿಲ್ ಅವಾಗಲೇ ಬಂದು ದಾರಿಯಲ್ಲಿ ಬಂದಿಲ್ಲ ಅಂತೆ. ಡೋಂಟ್ ವರಿ, ನಾನು ಕರ್ಕೊಂಡು ಹೋಗ್ತೀನಿ ಆಯ್ತಾ ನಿನ್ನ. ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅಲ್ಲೇ ಬಂದಿದ್ದೆ. ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಬಾ, ಹಿಂಗೆ ಹೋಗೋದು ನೋಡಿ. ಇಲ್ಲಿ ನಮ್ಮ ಡೈರೆಕ್ಟ್ರು ದಾರಿನೇ ತಪ್ಪಿಸಿದ್ದೆ ಇಷ್ಟೊತ್ತಿಗೆ ನನಗೆ. ಹೆಂಗೆ ಇಲ್ಲ, ನಾವು ಹಿಂಗೆ ಹತ್ಕೊಂಡು ಹಿಂಗೆ ಹೋಗಿ ಮರದ ಹತ್ರ ಹೋಗಿ ಹಿಂಗೆ ಮುಂದೆ ಹೋಗಿದ್ದು. ಇದು ಎಕ್ಸಿಟ್ಟು. ಬಾಯಲ್ಲಿ ತೋರಿಸ್ತೀನಿ ನಿನಗೆ. ಇಲ್ಲಿ ಬರಲಿಲ್ಲ, ಇಲ್ಲಿ ಕಂಬ ಅಂತೀನಿ. ಇಲ್ಲಿ ಕ್ಯಾಮ್ರಾ ಆಫ್ ಆಗಿರಲಿಲ್ಲ ಕೆಳಗೆ. ಅವರೆಲ್ಲ ಮಾತಾಡ್ಕೊಂಡು ನಿಲ್ಸ್ಕೊಂಡಿದ್ರು ಚಾರ್ಜ್ ಖಾಲಿಯಾಗಿ. ನೋಡಪ್ಪ, ಅಪ್ಪ ನೀಲ್ಲಿ ಕುತ್ಕೊಂಡಿದ್ದೆ, ನೆನಪಾಯ್ತಾ? ಇಲ್ಲಿ ಈ ಕಲ್ ಮೇಲೆ ಇಲ್ಲಿ ಕುತ್ಕೊಂಡಿದ್ದೆ, ನಾನು ಇಲ್ಲಿ ನಿಂತ್ಕೊಂಡಿದ್ದೆ. ಅವರೆಲ್ಲ ಹುಡುಗರು ಮಾತಾಡ್ಸಿದ್ರು ನಮಗಿಲ್ಲಿ.